ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಾಂಡಿಗೆ. ಬಂಧುಗಳೇ, ಅಮೆರಿಕ, ಇಸ್ರೇಲ್ ಹಾಗೆ ಇರಾನ್ ನಡುವಿನ ಯುದ್ಧ ತೀವ್ರ ಸ್ವರೂಪವನ್ನು ಪಡಿತಾ ಇದೆ, ಮುಂದುವರಿತಾನೆ ಇದೆ. ಸದ್ಯಕ್ಕಂತೂ ನಿಲ್ಲುವಂತ ಯಾವುದೇ ಸುಳಿವಾಗ್ಲಿ ಅಥವಾ ಲಕ್ಷಣವಾಗ್ಲಿ ಯಾವುದೂ ಕೂಡ ಕಾಣಿಸ್ತಾ ಇಲ್ಲ. ಅವರವರ ನಡುವಿನ ಯುದ್ಧ ಬೇರೆ ಕಡೆಗೆ ಪರಿಣಾಮವನ್ನು ಬೀರಿಲ್ಲ ಅಂದ್ರೆ ಯಾರು ಕೂಡ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಆದ್ರೆ ಜಾಗತಿಕ ಮಟ್ಟದಲ್ಲಿ ಪರಿಣಾಮ ಬೀರುತ್ತಾ ಇದೆ. ಹೀಗಾಗಿ ಇವತ್ತು ಆ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ಜಗತ್ತು ತಲೆ ಕೆಡಿಸ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿದೆ. ಅದರ ನಡುವೆ ಇವತ್ತು ಕೂಡ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಬಹಳ ಪ್ರಮುಖವಾದಂತಹ ಬೆಳವಣಿಗೆ ಇದು. ಅದೇನೇನು ಅಂತ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಈ ವಿಡಿಯೋದ ಹೈಲೈಟ್ಸ್ ಏನು ಅಂದ್ರೆ, ಒಂದು, ಡೊನಾಲ್ಡ್ ಟ್ರಂಪ್ಗೆ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಕ್ಕಾಕೊಂಡಂತ ಪರಿಸ್ಥಿತಿ, ಅಥವಾ ಇರಾನ್ ದಾಳಿಗೆ ಅಮೆರಿಕ ಕಕ್ಕಾಬಿಕ್ಕಿಯಾಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಒಂದಷ್ಟು ಪ್ರಮುಖವಾದಂತಹ ಹೇಳಿಕೆ ಬರ್ತಾ ಇದೆ. ನಿಮ್ಮಲ್ಲಿ ಅದೆಷ್ಟೋ ಮಂದಿ IAS IPS ಆಗಬೇಕು, ಒಟ್ಟಾರೆ UPSC ಕ್ಲಿಯರ್ ಮಾಡಬೇಕು ಅಂತ ಕನಸು ಕಾಣ್ತಿರ್ತೀರಿ. UPSC ಕ್ಲಿಯರ್ ಮಾಡೋದಿಕ್ಕೆ ಸರಿಯಾದ ಟೈಮ್ಗೆ ಸರಿಯಾದ ರೀತಿಯ ಕೋಚಿಂಗ್ ಸಿಗಬೇಕು. ಹೀಗಾಗಿ ಉತ್ತಮ ಮಾರ್ಗದರ್ಶನ ನೀಡೋಕೆ ಜನ ಮೆಚ್ಚಿದ IAS ಜ್ಞಾನಿ ಸಂಸ್ಥೆ ರೆಡಿಯಾಗಿದೆ. ಪ್ರಮುಖವಾಗಿ ಪ್ರಿಲಿಮ್ಸ್ ಎಲಿಮಿನೇಷನ್ ಟೆಕ್ನಿಕ್ಸ್ ಮತ್ತು ಮೇನ್ಸ್ ಮೆಂಟಲ್ ಆನ್ಸರ್ ರೇಟಿಂಗ್ ನಲ್ಲಿ ನಿಮ್ಮನ್ನ ಸದೃಢಗೊಳಿಸ್ತಾರೆ. ಒಳ್ಳೆ ಹೆಸರು ಮಾಡ್ತಿರುವಂತಹ ಸಂಸ್ಥೆ ಇದು. ಈಗಲೇ ಈ ವಿಳಾಸದ ಮೂಲಕ ಅವರನ್ನ ಭೇಟಿಯಾಗಬಹುದು ಅಥವಾ ಈ ಕೆಳಗಿನ ನಂಬರ್ಗೆ ಕಾಲ್ ಮಾಡಬಹುದು. ಈಗ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ, ಇರಾನ್ ಶಕ್ತಿಯನ್ನ ನೋಡಿ ಅಥವಾ ಇರಾನ್ ಯುದ್ಧ ನೀತಿ ಅಥವಾ ಯುದ್ಧದ ಆ ರೀತಿಯನ್ನು ನೋಡಿ ನಾವು ಶಾಕ್ ಆಗಿಬಿಟ್ಟಿದ್ದೀವಿ ಎನ್ನುವಂಥ ರೀತಿಯಲ್ಲಿ. ಇದು ಒಂದು, ಅದನ್ನ ವಿವರವಾಗಿ ಗಮನಿಸ್ತಾ ಹೋಗೋಣ. ಮತ್ತೊಂದು ಕಡೆಯಿಂದ ಯುದ್ಧ ಭೂಮಿಯಲ್ಲಿ ಡೊನಾಲ್ಡ್ ಟ್ರಂಪ್ ಇದೀಗ ಏಕಾಂಗಿಯಾದ ರೀತಿಯಲ್ಲಿ ಕಾಣಿಸ್ತಾ ಇದೆ. ತುಂಬಾ ಆಪ್ತ ರಾಷ್ಟ್ರಗಳು ಅಂತ ಯಾರ್ಯಾರನ್ನ ಕರಿತಾ ಇದ್ರು ಅವರೆಲ್ಲರೂ ಕೂಡ ಕೈ ಎತ್ತಿದ್ದಾರೆ ಅನ್ನೋದಕ್ಕಿಂತ ಸಹಾಯಕ್ಕೆ ಬರ್ತಾ ಇಲ್ಲ. ಕೈ ಎತ್ತಿದ್ದಾರೆ ಅಂತ ನಾವು ಯಾವಾಗ ಹೇಳ್ಬಹುದು ಅಂದ್ರೆ, ಸಹಾಯವನ್ನ ಮಾಡ್ತೀವಿ ಅಂತ ಹೇಳಿ ಹಿಂದೇಟನ್ನು ಹಾಕಿದ್ರೆ ಆ ರೀತಿಯಾಗಿ ಹೇಳ್ಬಹುದು. ಆದ್ರೆ ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಪ್ರತಿಷ್ಠೆಗೆ, ನಿಮ್ಮ ಯುದ್ಧದ ಹಕ್ಕೆ ನಾವ್ಯಾಕ್ರಿ ತಲೆ ಕೆಡಿಸ್ಕೊಳ್ಬೇಕು, ನಮಗೂ ಅದಕ್ಕೆ ಏನು ಸಂಬಂಧ, ನಾವು ಬರಲ್ಲ ಅಂತೇಳಿ ಬಹಳ ಧೈರ್ಯವಾಗಿ ಹೇಳ್ತಿದ್ದಾರೆ. ಇತ್ತ ಡೊನಾಲ್ಡ್ ಟ್ರಂಪ್ ಕೂಡ ಅಂಥವ್ರಿಗೆಲ್ಲರಿಗೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಭಾರತಕ್ಕೆ ಸದ್ಯಕ್ಕೆ LPG ಗ್ಯಾಸ್ ಸಮಸ್ಯೆಗೆ ಪರಿಹಾರ ಸಿಗುವಂತ ಒಂದಷ್ಟು ಸಣ್ಣ ಸಣ್ಣ ಲಕ್ಷಣಗಳು ಕಾಣಿಸ್ತಾ ಇದೆ. ಆ ಕುರಿತಂತ ಬೆಳವಣಿಗೆಯನ್ನು ಗಮನಿಸೋಣ. ಇನ್ನೊಂದು ಕಡೆಯಿಂದ ದಾಳಿ ಪ್ರತಿದಾಳಿ ಅಪ್ಡೇಟ್, ಮತ್ತೊಂದು ಕಡೆಯಿಂದ ಬೇರೆ ಬೇರೆ ದೇಶಗಳು ಕಂಗೆಟ್ಟು ಹೋಗ್ತಿದ್ದಾವೆ. ಪ್ರಮುಖವಾಗಿ ಶ್ರೀಲಂಕಾಗೆ ಇದೀಗ ವಿಪರೀತ ಪರಿಣಾಮ ಬೀರ್ತಾ ಇದೆ. ಅದೇನು ಎನ್ನುವಂತ ವಿವರವನ್ನು ಕೂಡ ಗಮನಿಸೋಣ. ಮೊದಲೀಗ ದಾಳಿ ಏನೇನು ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಬಂಧುಗಳೇ, ಅಮೆರಿಕ ಮತ್ತೆ ಇಸ್ರೇಲ್ ಇರಾನ್ ಮೇಲೆ ಮಾಡ್ತಿರುವಂತಹ ಭೀಕರ ದಾಳಿಯ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾ ಇದೆ. ನಿರಂತರವಾಗಿ ಅವರು ಕ್ಷಿಪಣಿಯನ್ನು ಹಾರಿಸ್ತಾ ಇದ್ದಾರೆ. ನಿರಂತರವಾಗಿ ಡ್ರೋನ್ ಅಟ್ಯಾಕ್ ಅಂತದೆಲ್ಲವೂ ಕೂಡ ನಡೀತಾ ಇದೆ. ಹೇಗೆ ದಾಳಿಯನ್ನ ಮಾಡೋದಿಕ್ಕೆ ಸಾಧ್ಯವೋ ಎಲ್ಲಾ ಕಡೆಯಲ್ಲೂ ಕೂಡ ದಾಳಿ ಮಾಡ್ತಾ ಇದ್ದಾರೆ. ಇರಾನ್ ಅನ್ನ ಬಗ್ಗಿಸೋದಿಕ್ಕೆ ಎಲ್ಲಾ ರೀತಿಯಾದಂತಹ ಪ್ರಯತ್ನವೂ ಕೂಡ ಆಗ್ತಾ ಇದೆ. ಹೀಗಾಗಿ ಇರಾನ್ ನಲ್ಲಿ ಸಾಕಷ್ಟು ಹಾನಿ ಆಗಿದೆ. ಅಮೆರಿಕ ಮತ್ತೆ ಇಸ್ರೇಲ್ ಹೇಳ್ತಿರುವ ಪ್ರಕಾರ 70 to 80% ಅವರು ತಮ್ಮ ಶಕ್ತಿಯನ್ನ ಕಳೆದುಕೊಂಡಿದ್ದಾರೆ ಅಂತ ಇವರು ಕ್ಲೈಮ್ ಮಾಡ್ತಾ ಇದ್ದಾರೆ. ಇವರು ದಾಳಿಯನ್ನು ಹೊಸ ವಿಚಾರ ಅಲ್ಲ ಬಿಡಿ. ಅಮೆರಿಕ ಮತ್ತೆ ಇಸ್ರೇಲ್ ಎರಡು ಕೂಡ ಪ್ರಬಲವಾದಂತಹ ರಾಷ್ಟ್ರಗಳು. ಅವರು ಇರಾನ್ ಮೇಲೆ ಮುಗಿಬಿದ್ದಿದ್ದಾರೆ, ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇದ್ದಾರೆ. ಬಹಳ ಅಚ್ಚರಿಯ ವಿಚಾರ ಅಂದ್ರೆ, ಇರಾನ್ ಅದಕ್ಕೆ ತಿರುಗೇಟನ್ನು ಕೊಡ್ತಿರೋದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ಇರಾನ್ ಹೇಗೆ ತಿರುಗೇಟನ್ನು ಕೊಡ್ತಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈಗ ಎಲ್ರಿಗೂ ಕೂಡ ಅರಿವಾಗ್ತಾ ಇದೆ ಇರಾನ್ ಎಷ್ಟು ವರ್ಷಗಳ ಕಾಲ ಮಾಡಿದ್ದೇನು ಅಂತ ಹೇಳಿ. ಅವರು ಸದಾಕಾಲ ಯುದ್ಧಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ರು, ಸದಾಕಾಲ ಯುದ್ಧಕ್ಕೆ ಸನ್ನದ್ಧರಾಗಿ ನಿಂತು ಬಿಟ್ಟಿದ್ರು. ಯಾವಾಗ ಬೇಕಾದ್ರೂ ಪರಿಸ್ಥಿತಿ ಎದುರಾಗಬಹುದು, ನಾವು ಮರು ಅಟ್ಯಾಕ್ ಮಾಡಬೇಕು ಎನ್ನುವ ರೀತಿಯಲ್ಲಿ ಈಗ ಗೊತ್ತಾಗ್ತಿದೆ. ಅವ್ರ ಕಡೆಯಿಂದ ಬರ್ತಿರುವಂತಹ ಕ್ಷಿಪಣಿ, ಅವ್ರ ಕಡೆಯಿಂದ ಬರ್ತಿರುವಂತಹ ಡ್ರೋನ್ಸ್ಗಳನ್ನ ನೋಡ್ತಾ ಇದ್ರೆ ಈಗ ಅಮೆರಿಕ ಇಸ್ರೇಲ್ಗೆ ಬಹಳ ಚಿಂತೆಯ ವಿಚಾರ ಏನಪ್ಪಾ ಅಂದ್ರೆ, ಅವರು ತುಂಬಾ ಚೀಪ್ ಆಗಿ ತಯಾರು ಮಾಡಿರುವಂತಹ ಡ್ರೋನ್ ಇಂದ ಅಟ್ಯಾಕ್ ಮಾಡ್ತಿದ್ದಾರೆ. ಅದನ್ನು ತಡಿಬೇಕು ಅಂದ್ರೆ ಇವರು ಏರ್ ಡಿಫೆನ್ಸ್ ಸಿಸ್ಟಮ್ಗೆ ವಿಪರೀತ ಖರ್ಚು ಮಾಡಬೇಕಾಗಿದೆ. ಅಂದ್ರೆ ಅವರ ₹1 ದಾಳಿಯನ್ನ ಹೊಡೆಯೋದಿಕ್ಕೆ ಇವರು ₹200 ಖರ್ಚು ಮಾಡುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಹೀಗಾಗಿ ಅಮೆರಿಕ ಮತ್ತೆ ಇಸ್ರೇಲ್ ಕಂಗೆಟ್ಟು ಹೋಗುವಂತ ಸ್ಥಿತಿ ಎದುರಾಗ್ಬಿಟ್ಟಿದೆ. ಅದೆಲ್ಲವೂ ಕೂಡ ಹಳೆ ವಿಚಾರವಲ್ಲ. ಹೊಸ ವಿಚಾರ ಏನಪ್ಪಾ ಅಂದ್ರೆ, ಇದೀಗ ಇರಾನ್ ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ತನ್ನ ದಾಳಿಯನ್ನ ಮುಂದುವರಿಸಿದೆ. ಇಸ್ರೇಲ್ನ ಜನವಸತಿ ಪ್ರದೇಶಗಳ ಮೇಲೂ ಕೂಡ ಇದೀಗ ದಾಳಿಯನ್ನ ಆರಂಭಿಸಿದೆ. ಪ್ರಮುಖವಾಗಿ ಸೆಜ್ಜಿಲ್ ಎನ್ನುವಂತ ತನ್ನ ಬ್ರಹ್ಮಾಸ್ತ್ರವನ್ನ ಇದೀಗ ಇರಾನ್ ಹೊರತೆಗೆದಿದೆ. ಇಸ್ರೇಲ್ ಇಂಥದ್ದು ಕ್ಷಿಪಣಿ ಇವ್ರ ಹತ್ರ ಇದೆ ಅಂತ ನಿರೀಕ್ಷೆನೂ ಕೂಡ ಮಾಡಿರಲಿಲ್ಲ ಅನ್ಸುತ್ತೆ. ಏನಿದು ಸೆಜ್ಜಿಲ್ ಅಂದ್ರೆ, ಡ್ಯಾನ್ಸಿಂಗ್ ಕ್ಷಿಪಣಿ ಅಂತ ಹೇಳಿ ಇದನ್ನ ಕರಿತಾ ಇದ್ದಾರೆ. ಅಂದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ, ಕ್ಷಿಪಣಿ ದಾಳಿಯನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಹೇಗೆ ತಡೆಗಟ್ಟುತ್ತೆ ಅಂದ್ರೆ, ಈಗ ನೇರವಾಗಿ ಬಂದಂತ ಸಂದರ್ಭದಲ್ಲಿ ಹೋಗಿ ಅಟ್ಯಾಕ್ ಮಾಡಿ ಅದನ್ನು ಪುಡಿಗಟ್ಟುವಂತ ಕೆಲಸವನ್ನ ಮಾಡುತ್ತೆ. ಆದ್ರೆ ಈ ಸೆಜ್ಜಿಲ್ನ ವಿಶೇಷತೆ ಏನಪ್ಪಾ ಅಂದ್ರೆ, ಇದು ರಡಾರ್ ಕಣ್ ತಪ್ಪಿಸಿ ಬಿಡುತ್ತೆ. ಅಂದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ ನ ಕಣ್ ತಪ್ಪಿಸಿ ಬಿಡುತ್ತೆ. ಡ್ಯಾನ್ಸಿಂಗ್ ಅಂತೆ ಅಂದ್ರೆ ಹೀಗೆ ಎನ್ನುವ ರೀತಿಯಲ್ಲಿ ಹೋಗಿ ಅದು ಅಟ್ಯಾಕ್ ಮಾಡಿ ಬಿಡುತ್ತೆ. ಅಂದ್ರೆ ಆ ಕಡೆಯಿಂದ ಬರ್ತಿದ್ದಂಗೆ ರಡಾರ್ ಅಂದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಅವರು ಆ ಕಡೆಯಿಂದ ತಡೆಗಟ್ಟೋದಕ್ಕೆ ಕ್ಷಿಪಣಿಯನ್ನ ಉಡಾಯಿಸ್ಬಿಟ್ರು ಅಂದ್ರೆ ಅದರಿಂದ ತಪ್ಪಿಸ್ಕೊಳ್ಳುವಂತ ಸಾಮರ್ಥ್ಯ ಈ ಸೆಜ್ಜಿಲ್ಗೆ ಇದೆ. ಇದನ್ನು ಇವರು ತಯಾರು ಮಾಡಿಟ್ಕೊಂಡಿದ್ದಾರೆ. ಇದಕ್ಕೆ ಘನ ಇಂಧನವನ್ನು ತುಂಬಬಹುದು ಎನ್ನುವಂತ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ. ಹೆಚ್ಚು ಕಡಿಮೆ 2000 ಕಿಲೋಮೀಟರ್ ದೂರ ಕ್ರಮಿಸುತ್ತಂತೆ. ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗಡೆ ತನ್ನ ಗುರಿ ಏನಿದೆ ಅದನ್ನ ಆರಾಮಾಗಿ ತಲುಪಿಬಿಟ್ಟಿರುತ್ತೆ.
ಈ ಸೆಜ್ಜಿಲ್ಲನ್ನ ಇದೀಗ ಪ್ರಯೋಗ ಮಾಡ್ತಾ ಇದೆ. ಇದರ ಹಿಂದೆ ಏನಾದರೂ ಚೀನಾ ಸಹಾಯ ಇರಬಹುದಾ ಎನ್ನುವ ರೀತಿಯಲ್ಲಿ ಕೂಡ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಇದೀಗ ಆಗ್ತಾ ಇದೆ. ಅಂದ್ರೆ ಆ ಸೆಜ್ಜಿಲ್ಲನ್ನ ರೆಡಿ ಮಾಡೋದಕ್ಕೆ ಚೀನಾ ಏನಾದರೂ ಸಪೋರ್ಟ್ ಮಾಡಿರಬಹುದಾ, ಚೀನಾದ ಸಹಾಯ ಇರಬಹುದಾ ಎನ್ನುವ ರೀತಿಯಲ್ಲಿ. ಅಂದ್ರೆ ಅಷ್ಟರ ಮಟ್ಟಿಗೆ ಅತ್ಯಾಧುನಿಕವಾಗಿರುವಂಥ ಕ್ಷಿಪಣಿ, ಯಾರು ಕೂಡ ನಿರೀಕ್ಷೆ ಮಾಡದಂಥ ಕ್ಷಿಪಣಿಯನ್ನು ಕೂಡ ಇದೀಗ ಇರಾನ್ ಪ್ರಯೋಗವನ್ನ ಮಾಡೋದಕ್ಕೆ ರೆಡಿ ಆಗಿಬಿಟ್ಟಿದೆ. ಇಷ್ಟಕ್ಕೆ ಇರಾನ್ ನಿಲ್ತಾ ಇಲ್ಲ. ಸುತ್ತಮುತ್ತ ಇರುವಂತ ಮಧ್ಯಪ್ರಾಚ್ಯ ರಾಷ್ಟ್ರಗಳು, ಗಲ್ಫ್ ಕಂಟ್ರೀಸ್ ಅಂತ ಏನ್ ಕರಿತೀವಿ, 6 ಶ್ರೀಮಂತ ಕೊಲ್ಲಿ ರಾಷ್ಟ್ರಗಳು, ಅವುಗಳ ಮೇಲೂ ಕೂಡ ದಾಳಿಯನ್ನ ಮುಂದುವರಿಸಿದೆ. ಅಲ್ಲಿ ಇರುವಂತ ಅಮೆರಿಕದ ವಾಯು ನೆಲೆಗಳ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ನಿರಂತರವಾಗಿ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡ್ತಾ ಇದೆ ಅಮೆರಿಕದ ಸೇನಾ ನೆಲೆ. ಇರಾಕ್ನ ಬಾಗ್ದಾದ್ನಲ್ಲಿ ಇರುವಂತಹ ತುಂಬಾ ಸೂಕ್ಷ್ಮ ಪ್ರದೇಶ ಅಥವಾ ತುಂಬಾ ಸೆಕ್ಯೂರಿಟಿ ಇರುವಂತಹ ಸೇನಾ ನೆಲೆಗಳು ಏನಿತ್ತು ಅಮೆರಿಕದ್ದು, ಅವುಗಳನ್ನು ಕೂಡ ಇದೀಗ ಇರಾನ್ ಹಂತ ಹಂತವಾಗಿ ಪುಡಿಗಡ್ತಾ ಇದೆ. ಅದರ ಮೇಲೆ ದಾಳಿ ಮುಂದುವರೆದಿದೆ. ಇನ್ನೊಂದು ಕಡೆಯಿಂದ ದುಬೈ, ತುಂಬಾ ಅದ್ಭುತವಾದಂತಹ ಸಿಟಿ. ಇವತ್ತು ಅಮೆರಿಕದ ಯುದ್ಧದ ಹಕ್ಕೆ ದುಬೈ ಸ್ಥಿತಿ ಹೇಗೆ ಬಂತು? ಶ್ರೀಮಂತವಾಗಿರುವಂತಹ ಪ್ರದೇಶ, ಪ್ರವಾಸೋದ್ಯಮ ಅಂದಾಗ ದಕ್ಷಿಣ ನೆನಪಾಗ್ತಿದೆ ದುಬೈ. ಆದರೆ ಇವತ್ತು ದುಬೈನ ಏರ್ಪೋರ್ಟ್ ಪಕ್ಕ ಇರುವಂಥ ಒಂದು ಇಂಧನ ಟ್ಯಾಂಕರ್ ಮೇಲೂ ಕೂಡ ಅಟ್ಯಾಕ್ ಆಗಿಬಿಟ್ಟಿದೆ. ದುಬೈನ ಏರ್ಪೋರ್ಟ್ ಆಸುಪಾಸಿನಲ್ಲೂ ಕೂಡ ಬಂದು ಕ್ಷಿಪಣಿ ಬೀಳ್ತಾ ಇದೆ. ದುಬೈನ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ದಾಳಿ ಆಗ್ತಾ ಇದೆ. ಇನ್ನುಳಿದಂತೆ ಕುವೈತು, ಬಹರೇನು, ಸೌದಿ ಅರೇಬಿಯಾ, ಕತಾರು, ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಅಮೆರಿಕದ ಸೇನಾ ನೆಲೆಯನ್ನು ಗುರಿಯಾಗಿಸಿಕೊಂಡು ಇರಾನ್ ದಾಳಿ ಮಾಡ್ತಾ ಇದೆ. ಇರಾನ್ ಹೇಳ್ತಾ ಇದೆ, ಅಲ್ಲಿಂದ ಅಮೆರಿಕದ ಸೈನಿಕರು ಹೊರಟೋಗಬೇಕು, ಅಲ್ಲಿಯವರೆಗೂ ಕೂಡ ನಾವು ದಾಳಿಯನ್ನ ಮುಂದುವರಿಸ್ತೇವೆ, ಅಲ್ಲಿಯವರೆಗೂ ಕೂಡ ನಮ್ಮ ದಾಳಿಯನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಎನ್ನುವ ರೀತಿಯಲ್ಲಿ ಇದೀಗ ಇರಾನ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇನ್ನೊಂದಂದ್ರೆ ಇರಾಕ್ನಲ್ಲಿ ಇನ್ನೊಂದಾಗಿದೆ, ಅತ್ಯಾಧುನಿಕವಾದಂಥ ಅಮೆರಿಕದ ಸಿ-ರಾಮ್ ಎನ್ನುವಂಥ ಏರ್ ಡಿಫೆನ್ಸ್ ಇತ್ತು. ಅದು ಇದೀಗ ವಿಫಲ ಆಗಿದೆ. ಈ ಇರಾಕ್ನಲ್ಲಿ ಇದ್ದಂಥ ಏರ್ ಡಿಫೆನ್ಸ್ ಸಿಸ್ಟಮ್, ಅದಕ್ಕೆ ಇದೀಗ ಇರಾನ್ನ ಕ್ಷಿಪಣಿಗಳನ್ನ ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇರಾನ್ನ ಕ್ಷಿಪಣಿ ಹೇಗೆ ಬರ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕಣ್ತಪ್ಪಿಸಿ ಇರಾನ್ನ ಕ್ಷಿಪಣಿಗಳು ಒಳಗಡೆ ಹೋಗಿ ಇದೀಗ ಬೀಳ್ತಾ ಇದ್ದಾವೆ. ಅಲ್ಲೊಂದಷ್ಟು ಹಾನಿ ಅಂತದೆಲ್ಲವನ್ನೂ ಕೂಡ ಇದೀಗ ಮಾಡ್ತಾ ಇದ್ದಾವೆ. ಆ ಕಾರಣಕ್ಕಾಗಿ ಇದೀಗ ಅಮೆರಿಕ ಕಕ್ಕಾಬಿಕ್ಕಿ ಆಗಿ ಹೋಗಿಬಿಟ್ಟಿದೆ. ಈ ದಾಳಿಯನ್ನು ತಡೆಯೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಕಡೆಯಿಂದ ಗಲ್ಫ್ ರಾಷ್ಟ್ರಗಳು ಹೇಳ್ತಾ ಇದ್ದಾವೆ, ಮನವಿ ಮಾಡ್ಕೊಳ್ತಾ ಇದ್ದಾವೆ. ಪ್ರಮುಖವಾಗಿ UAE ಹೇಳ್ತಾ ಇದೆ ಅಮೆರಿಕ ಬಳಿ, ದಯವಿಟ್ಟು ಇರಾನ್ನನ್ನ ತಡೆಗಟ್ಟಿ ಅಥವಾ ಇರಾನ್ನನ್ನ ಸಂಪೂರ್ಣವಾಗಿ ನೀವು ಮುಗಿಸುವಂತ ಕೆಲಸವನ್ನ ಮಾಡಿ. ಇಲ್ಲ ಅಂತ ಆಗ್ಬಿಟ್ರೆ ಮುಂದೊಂದು ದಿನ ನಾವು ಬಹಳ ಸಮಸ್ಯೆ ಆಗೋದ್ರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ. ಹಾರ್ಮುಜ್ ಜಲಸಂಧಿ ಕೂಡ ಅವರ ಕಂಟ್ರೋಲ್ನಲ್ಲಿ ಇದೆ, ಏನಾದರೂ ಮಾಡಿ ಎನ್ನುವ ರೀತಿಯಲ್ಲಿ ಅವರು ಅಮೆರಿಕ ಬಳಿ ಕೇಳ್ಕೊಳ್ತಿದ್ದಾರೆ. ಆದರೆ ಅಮೆರಿಕಗೆ ತಕ್ಷಣಕ್ಕೆ ಏನೂ ಮಾಡದಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಇದು ಒಂದು ವಿಚಾರವ. ಈಗ ನಾನು ಡೊನಾಲ್ಡ್ ಟ್ರಂಪ್ ವಿಚಾರಕ್ಕೆ ಬರ್ತೀನಿ. ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತ ವಿಚಾರ ಒಂದೇನಾಗಿದೆ ಅಂದ್ರೆ, ಡೊನಾಲ್ಡ್ ಟ್ರಂಪ್ ಇದೀಗ ಏಕಾಂಗಿ ರೀತಿಯಲ್ಲಿ ಆಗಿಬಿಟ್ಟಿದ್ದಾರೆ. ಡೊನಾಲ್ಡ್ ಟ್ರಂಪ್ ಇದೀಗ ಅಂದ್ರೆ ಇರಾನ್ನ 2 ತಂತ್ರಗಳಿಗೆ ಡೊನಾಲ್ಡ್ ಟ್ರಂಪ್ ತಲೆ ಕೆಡಿಸ್ಕೊಂಡಿದ್ದಾರೆ. ಒಂದು, ಇರಾನ್ನ ಬಳಿ ಇರುವಂತ ಅತ್ಯಾಧುನಿಕ ಕ್ಷಿಪಣಿ ಮತ್ತೆ ಡ್ರೋನ್ಸ್. ಇದನ್ನ ಟ್ರಂಪ್ ನಿರೀಕ್ಷೆ ಮಾಡಿರಲಿಲ್ಲ, ಇಷ್ಟು ದಿನ ಗೊತ್ತಿರಲಿಲ್ಲ. ಇವತ್ತು ಟ್ರಂಪ್ ಬಾಯ್ಬಿಟ್ಟು ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಅದರಿಂದ ತಲೆ ಕೆಡಿಸ್ಕೊಂಡಿದ್ದಾರೆ. ಮತ್ತೊಂದು ಯುದ್ಧ ತಂತ್ರ ಏನಪ್ಪಾ ಅಂದ್ರೆ, ಇರಾನ್ನ ಸುತ್ತಮುತ್ತ ಇರುವಂತಹ ಮಧ್ಯಪ್ರಾಚ್ಯ ರಾಷ್ಟ್ರಗಳು, ಗಲ್ಫ್ ಕಂಟ್ರೀಸ್ಗಳ ಮೇಲೆ ದಾಳಿ ಮಾಡುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ನಿರೀಕ್ಷೆನೂ ಕೂಡ ಮಾಡಿರಲಿಲ್ಲ. ಸ್ವತಃ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಕಾರಣ, ಅವರು ಅವರ ನೆರೆಹೊರೆಯ ರಾಷ್ಟ್ರಗಳು ಎನ್ನುವ ಕಾರಣಕ್ಕಾಗಿ, ಅವರು ಕೂಡ ಮುಸ್ಲಿಂ ಕಂಟ್ರೀಸ್ಗಳು ಎನ್ನುವ ಕಾರಣಕ್ಕಾಗಿ ಇರಾನ್ ಏನು ಮಾಡದೇ ಇರಬಹುದು ಅಂತ ಅಂದ್ಕೊಂಡಿದ್ರು. ಆದರೆ ಇರಾನ್ ಎಲ್ಲವೂ ತಲೆ ಕೆಳಗಾಗುವ ರೀತಿಯಲ್ಲಿ ಅವ್ರ ಮೇಲೆ ಇದೀಗ ಅಟ್ಯಾಕ್ ಅನ್ನು ಮುಂದುವರಿಸಿಬಿಟ್ಟಿದ್ದಾರೆ. ಈ ತಂತ್ರಕ್ಕೆ ಡೊನಾಲ್ಡ್ ಟ್ರಂಪ್ ಉತ್ತರ ಕೊಡಕ್ಕೆ ಸಾಧ್ಯ ಆಗ್ತಿಲ್ಲ. ಮತ್ತೊಂದೇನಾಗ್ಬಿಟ್ಟಿದೆ ಅಂದ್ರೆ, ಹರ್ಮುಜ್ ಜಲಸಂಧಿಯನ್ನ ಎಷ್ಟರ ಮಟ್ಟಿಗೆ ಬಂದ್ ಮಾಡಿ ಇಡೀ ಜಗತ್ತಿನಲ್ಲಿ ತೈಲ ತಲ್ಲಣವನ್ನು ಸೃಷ್ಟಿ ಮಾಡಬಹುದು, ಜಾಗತಿಕವಾಗಿ ಒತ್ತಡವನ್ನು ಹೇರಬಹುದು ಅಂತ ಟ್ರಂಪ್ ಅಂದ್ಕೊಂಡಿರಲಿಲ್ಲ. ಆದರೆ ಇರಾನ್ ಅದನ್ನು ಕೂಡ ಮಾಡ್ತಾ ಇದೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ತಲೆ ಕೆಡಿಸ್ಕೊಂಡು ಬಿಟ್ಟಿದ್ದಾರೆ. ಹೀಗಾಗಿ ಇದೀಗ ಡೊನಾಲ್ಡ್ ಟ್ರಂಪ್ ತಮ್ಮ ಆಪ್ತ ರಾಷ್ಟ್ರಗಳ ಸಹಾಯವನ್ನು ಕೇಳ್ತಾ ಇದ್ದಾರೆ. ಮೊದಲಿಗೆ ನ್ಯಾಟೋ ರಾಷ್ಟ್ರಗಳ ಸಹಾಯವನ್ನು ಕೇಳಿದ್ರು. ಒಂದು 32 ರಾಷ್ಟ್ರಗಳು ಬರ್ತವೆ, ನಿಮ್ಮ ಮೇಲೆ ದಾಳಿ ಆದ್ರೆ ನಾವು ಬರ್ತೀವಿ, ನಮ್ಮ ಮೇಲೆ ದಾಳಿ ಆದ್ರೆ ನೀವು ಬರ್ತೀವಿ ಎನ್ನುವ ರೀತಿಯಲ್ಲಿ ಅವ್ರ ನಡುವೆ ಒಪ್ಪಂದ ಆಗಿದೆ. ಯಾರಿದ್ದಾರೆ? ಕೆನಡಾ ಇದೆ, ಜರ್ಮನಿ ಇದೆ, UK ಇದೆ, ಫ್ರಾನ್ಸ್ ಇದೆ. ಹೀಗೆ ಜಗತ್ತಿನ ಬಲಿಷ್ಠ ರಾಷ್ಟ್ರಗಳೆಲ್ಲವೂ ಕೂಡ ಆ ನ್ಯಾಟೋದಲ್ಲಿ ಇದ್ದಾವೆ. ಅವ್ರನ್ನ ಕೇಳಿದ್ರೆ ಹೇಳ್ತಾ ಇದ್ದಾರೆ, ಯುದ್ಧ ಶುರು ಮಾಡುವಾಗ ಏನಾದರೂ ನಮಗೆ ಇನ್ಫಾರ್ಮ್ ಮಾಡಿದ್ರ, ಅಥವಾ ಯುದ್ಧ ಆರಂಭಿಸುವಾಗ ನಮಗೆ ಹೇಳಿ ಯುದ್ಧವನ್ನು ಆರಂಭಿಸಿದ್ರ? ನಿಮ್ದು ಯಾವುದೋ ಪ್ರತಿಷ್ಠೆ ಅಥವಾ ನಿಮ್ಮ ಫೇಲ್ಯೂರ್ಗೆ ನಮ್ಮನ್ನ ಯಾಕೆ ಕರಿತಿದ್ದೀರಿ? ಜರ್ಮನಿ ನೇರವಾಗಿ ಹೇಳ್ತಾ ಇದೆ, ನಿಮ್ಮ ಫೇಲ್ಯೂರ್ ಇದು, ನಿಮ್ಮ ಫೇಲ್ಯೂರ್ಗೆ ನಮ್ಮನ್ನ ಯಾಕೆ ಕರಿತಿದ್ದೀರಿ ಎನ್ನುವ ರೀತಿಯಲ್ಲಿ ನ್ಯಾಟೋ ರಾಷ್ಟ್ರಗಳು ಹೇಳ್ತಾ ಇದ್ದಾವೆ. ಅಥವಾ ಬ್ರಿಟನ್ ಕೂಡ ಅದೇ ಮಾದರಿಯಲ್ಲಿ ಹೇಳ್ತಾ ಇದೆ. ಅಥವಾ ಜಪಾನ್ ಹೇಳ್ತಾ ಇದೆ, ನಾವಂತೂ ಮಧ್ಯಪ್ರವೇಶವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಆಸ್ಟ್ರೇಲಿಯಾ ಕೂಡ ಹಾಗೆ ಹೇಳ್ತಾ ಇದೆ, ಸ್ಪೇನ್ ಹಾಗೆ ಹೇಳ್ತಾ ಇದೆ, ಇಟಲಿ ಹಾಗೆ ಹೇಳ್ತಾ ಇದೆ. ಈಗ ಯಾವ ರಾಷ್ಟ್ರಗಳಿಂದಲೂ ಕೂಡ ಡೊನಾಲ್ಡ್ ಟ್ರಂಪ್ಗೆ ಬೆಂಬಲ ಸಿಗ್ತಾ ಇಲ್ಲ. ಡೊನಾಲ್ಡ್ ಟ್ರಂಪ್ ನಿರೀಕ್ಷೆ ಮಾಡ್ತಾ ಇದ್ದೇನೆಂದ್ರೆ, ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗಿ ಹರ್ಮುಜ್ ಜಲಸಂಧಿಯನ್ನ ಬಿಡಿಸುವಂತ ಕೆಲಸವನ್ನ ಮಾಡೋಣ, ಇದು ಎಲ್ರಿಗೂ ಕೂಡ ಬೇಕು ಅಂತ ಹೇಳಿ. ಆದ್ರೆ ಅವ್ರು ಹೇಳ್ತಿದ್ದಾರೆ, ಇದಕ್ಕೂ ನಮಗೆ ಸಂಬಂಧ ಇಲ್ಲ ರೀ, ನೀವು ಏನಾದರೂ ಮಾಡ್ಕೊಂಡು ಹೋಗಿ ಎನ್ನುವಂತ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ಗೆ ಇದೀಗ ಆ ರೀತಿಯ ಒಂದು ಶಾಕ್ ಎದುರಾಗಿಬಿಟ್ಟಿದೆ. ಮತ್ತೊಂದು ಕಡೆಯಿಂದ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಇವತ್ತು ಹೇಳಿಕೆ ಬಂದಿದೆ. ನ್ಯಾಟೋ ರಾಷ್ಟ್ರಗಳಿಗೆ ಅವರು ಎಚ್ಚರಿಕೆ ಕೊಡ್ತಾ ಇದ್ದಾರೆ, ನಿಮ್ಮ ರಕ್ಷಣೆಗೆ ನಾವು ಬೇಕಾದಷ್ಟು ಹಣವನ್ನು ಸುರಿದ್ವಿ, ಆದ್ರೆ ನೀವ್ಯಾರು ಇವತ್ತು ನಮ್ಮ ಜೊತೆಗೆ ಬರ್ತಾ ಇಲ್ಲ. ಮಿತ್ರ ರಾಷ್ಟ್ರಗಳು ಅಂದ್ಕೊಂಡವರೆಲ್ಲರೂ ಕೂಡ ಕೈ ಕೊಟ್ಬಿಟ್ಟಿದ್ದೀರಿ, ನಿಮಗೆ ಹೇಗೆ ಪಾಠ ಕಲಿಸಬೇಕು ನನಗೆ ಗೊತ್ತು ಎನ್ನುವ ರೀತಿಯಲ್ಲಿ ಇದೀಗ ಡೊನಾಲ್ಡ್ ಟ್ರಂಪ್
ಅವರಿಗೆ ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನೊಂದು ಕಡೆಯಿಂದ ಚೀನಾ ಬೆಂಬಲವನ್ನು ಕೂಡ ಕೇಳಿದ್ರು ಡೊನಾಲ್ಡ್ ಟ್ರಂಪ್. ನೀವು ಬನ್ನಿ, ಹರ್ಮುಜ್ ಜಲಸಂಧಿಯಿಂದ ನಿಮಗೆ ತೈಲ ಅತಿ ಹೆಚ್ಚು ಬರೋದು ಅಂತ ಹೇಳಿ. ಚೀನಾ ಹೇಳ್ತು, ಅವ್ರ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆಯೂ ಕೂಡ ಬರಲಿಲ್ಲ ಚೀನಾ ಕಡೆಯಿಂದ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ, ನಿಮ್ಮಲ್ಲಿ ಒಂದು ಶೃಂಗಸಭೆ ಇತ್ತು, ನಾನು ಬರಬೇಕಾಗಿತ್ತು ನಿಮ್ಮಲ್ಲಿಗೆ, ನಾನು ನಿಮ್ಮಲ್ಲಿ ಬರಲ್ಲ, ಆ ಸಭೆಯನ್ನ ರದ್ದುಗೊಳಿಸ್ತಾ ಇದ್ದೇನೆ ಅಂತ ಹೇಳಿ. ಇನ್ನೊಂದು ಕಡೆಯಿಂದ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಡ್ತಿದ್ದಾರೆ, ಮತ್ತೊಂದು ಕಡೆಯಿಂದ ಸಹಾಯವನ್ನ ಕೇಳ್ತಿದ್ದಾರೆ. ಆದರೆ ಯಾರೂ ಕೂಡ ಇವತ್ತು ಡೊನಾಲ್ಡ್ ಟ್ರಂಪ್ ಬೆಂಬಲಕ್ಕೆ ಬರ್ತಾ ಇಲ್ಲ. ಡೊನಾಲ್ಡ್ ಟ್ರಂಪ್ ಏಕಾಂಗಿಯಾಗುವಂತ ಪರಿಸ್ಥಿತಿ ಎದುರಾಗಿದೆ. ಇದರ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಇವತ್ತು ಅಚ್ಚರಿಯಾದಂತ ಹೇಳಿಕೆ ಬಂದಿದೆ. ಟ್ರಂಪ್ ಹೇಳ್ತಿರೋದೇನಪ್ಪ ಅಂದ್ರೆ, ಇರಾನ್ನ ಈ ಮರುದಾಳಿಯನ್ನ ನಾವು ನಿರೀಕ್ಷೆ ಮಾಡಿರಲಿಲ್ಲ, ಪಾಯಿಂಟ್ ನಂಬರ್ 1. ಮತ್ತೊಂದು, ಅವರ ಬಳಿ ಇರುವಂತ ಡ್ರೋನ್ ಮತ್ತೆ ಕ್ಷಿಪಣಿಯನ್ನ ನೋಡಿ, ಅಥವಾ ಅಷ್ಟೊಂದು ಅವರು ತಯಾರಿಯನ್ನ ಮಾಡ್ಕೊಂಡಿದ್ದನ್ನು ನೋಡಿ ನಮಗೆ ಶಾಕ್ ಆಗಿ ಬಿಟ್ಟಿದೆ ಎನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ಅಂದ್ರೆ ಇರಾನ್ನ ಶಕ್ತಿ ನೋಡಿ ಶಾಕ್ ಆಗಿದೆ ಅಂತ ಹೇಳಿ. ಅಂದ್ರೆ ಅಷ್ಟು ಸುಲಭಕ್ಕೆ ಮಣಿಯುವ ಹಾಗೆ ಕಾಣಿಸ್ತಿಲ್ಲ ಎನ್ನುವಂತ ಹೇಳಿಕೆ ಕೂಡ ಬಂದಿದೆ. ಮತ್ತೊಂದು ಕಡೆಯಿಂದ ಹೇಳ್ತಾ ಇರೋದು, ಅಕ್ಕಪಕ್ಕದ ರಾಷ್ಟ್ರಗಳ ಮೇಲೆ ಅಥವಾ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮೇಲೆ ಅಥವಾ ಗಲ್ಫ್ ಕಂಟ್ರೀಸ್ಗಳ ಮೇಲೆ ದಾಳಿಯನ್ನ ಮಾಡಬಹುದು ಅಂತ ನಾವು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಹೇಳಿ ಇದೀಗ ಟ್ರಂಪ್ ಕಡೆಯಿಂದ ಹೇಳಿಕೆ ಬರ್ತಾ ಇದೆ. ಅಂದ್ರೆ ಪರೋಕ್ಷವಾಗಿ ಟ್ರಂಪ್ ಇದೀಗ ಯುದ್ಧ ಶುರು ಮಾಡಿ ಎಡವಟ್ಟಾಗ್ಬಿಡ್ತಲ್ಲಪ್ಪ ಅಂತ ತಲೆ ಕೆಡಿಸ್ಕೊಳ್ಳುವ ಹಾಗೆ ಆಗ್ಬಿಟ್ಟಿದೆ. ಒಂದು ಕಡೆಯಿಂದ ಫ್ರಸ್ಟ್ರೇಷನ್, ಮತ್ತೊಂದು ಕಡೆಯಿಂದ ಏನು ಮಾಡಬೇಕು ಅಂತ ಗೊತ್ತಾಗದಂತಹ ಸ್ಥಿತಿ, ಮತ್ತೊಂದು ಕಡೆಯಿಂದ ಯಾವ ರೀತಿ ಯುದ್ಧ ನೀತಿಯನ್ನ ಅನುಸರಿಸಬೇಕು ಅಂತ ಹೇಳಿ ಕಕ್ಕಾಬಿಕ್ಕಿಯಾಗಿ ಅಥವಾ ತಲೆ ಕೆಡಿಸ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಡೊನಾಲ್ಡ್ ಟ್ರಂಪ್ ಹೇಳಿಕೆಗಳನ್ನು ಗಮನಿಸ್ತಾ ಇದ್ರೆ ಡೊನಾಲ್ಡ್ ಟ್ರಂಪ್ ಅಂದ್ಕೊಂಡಿದ್ರು ಅನ್ಸುತ್ತೆ, ಇರಾನ್ ಖೊಮೇನಿ ಹತ್ಯೆ ಆಗ್ತಾ ಇದ್ದ ಹಾಗೆ, ಅಂದ್ರೆ ಖಮೇನಿ ಹತ್ಯೆ ಆಗ್ತಾ ಇದ್ದ ಹಾಗೆ ಶರಣಾಗಬಹುದು ಅಥವಾ ಒಂದು ವಾರದಲ್ಲಿ ಶರಣಾಗಬಹುದು ಅಂತ ಹೇಳಿ. ಆದರೆ ಇರಾನ್ ಕಡೆಯಿಂದ ಅಂತ ಯಾವುದೇ ರೀತಿಯ ಬೆಳವಣಿಗೆಯೂ ಕೂಡ ಕಾಣಿಸ್ತಾ ಇಲ್ಲ. ಇರಾನ್ ಈಗ ಹೇಳ್ತಾ ಇದೆ, ಯುದ್ಧವನ್ನ ಶುರು ಮಾಡಿದ್ ನೀವು, ನಿಲ್ಲಿಸಬೇಕು ಅನ್ನುವಂಥ ನಿರ್ಧಾರ ನಿಮ್ಮ ಹತ್ರ ಇಲ್ಲ, ಯಾವಾಗ ನಿಲ್ಲಿಸಬೇಕು ಅನ್ನುವಂಥ ನಿರ್ಧಾರವನ್ನ ನಾನು ತೆಗೆದುಕೊಳ್ತೀನಿ ಅಂತ ಇರಾನ್ ಇದೀಗ ಹೇಳ್ತಾ ಇದೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಕಕ್ಕಾಬಿಕ್ಕಿ. ಇರಾನ್ನ ಶಕ್ತಿಯನ್ನ ಯಾರು ಕೂಡ ಅಂದಾಜು ಮಾಡಿರಲಿಲ್ಲ. ಈಗ ಅವರ ಬಳಿ ಇರುವಂಥ ಡ್ರೋನ್ಸು, ಕ್ಷಿಪಣಿ ಒಂದೊಂದು ಹೊರಗಡೆ ಬರ್ತಿರೋದು ನೋಡಿದ್ರೆ ಎಲ್ಲರೂ ತಲೆ ಕೆಟ್ಟು ಹೋಗ್ತಾ ಇದೆ. ಇನ್ನು ಪರೋಕ್ಷವಾಗಿ ರಷ್ಯಾ, ಚೀನಾ, ಉತ್ತರ ಕೊರಿಯಾ ಇಂಥ ರಾಷ್ಟ್ರಗಳು ಬೆಂಬಲಕ್ಕೆ ನಿಂತ್ಕೊಂಡಿರಬಹುದು ಅಂತ ಅನಿಸ್ತಾ ಇದೆ. ಓಕೆ, ಇಷ್ಟು ಬೆಳವಣಿಗೆ ಆಗಿದೆಯಾ ಡೊನಾಲ್ಡ್ ಟ್ರಂಪ್ ಹಾಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ಭಾರತದ ವಿಚಾರಕ್ಕೆ ಬರೋಣ. ಬಂಧುಗಳೇ, ಭಾರತದಲ್ಲಿ LPG ಹಾಹಾಕಾರ ಉಂಟಾಗಿತ್ತು. ಅಂತಿಮವಾಗಿ ಹರ್ಮುಜ್ ಜಲಸಂಧಿಯಲ್ಲಿ ಸಿಕ್ಕಾಕೊಂಡಿದ್ದಂತ ಒಂದೊಂದೇ ಹಡಗು ಬರ್ತಾ ಇದ್ದಾವೆ. 2 ಹಡಗು ಈಗಾಗಲೇ ರೀಚ್ ಆಗಿದೆ. ಒಂದು ನಿನ್ನೆ ಬಂದಿತ್ತು ಶಿವಾಲಿಕ್, 46,000 ಮೆಟ್ರಿಕ್ ಟನ್ ಗ್ಯಾಸ್ ಅನ್ನ ಹೊತ್ಕೊಂಡು ಬಂದಿತ್ತು. ಇವತ್ತು ಮತ್ತೆ ಹೆಚ್ಚು ಕಡಿಮೆ 46,000 ಮೆಟ್ರಿಕ್ ಟನ್ ಗ್ಯಾಸ್ ಅನ್ನು ಹೊತ್ಕೊಂಡು ಬಂದಿರುವಂತ ನಂದಾದೇವಿ ಎನ್ನುವಂತ ಹಡಗು ಬಂದಿದೆ. ಮತ್ತೊಂದು ಜಗಲಡ್ಕ ಎನ್ನುವಂತ ಇನ್ನೊಂದು ಹಡಗು ಬರೋದು ಬಾಕಿ ಇದೆ, ಅದು ಕೂಡ ಬರ್ತಾ ಇದೆ. ಹರ್ಮುಜ್ ಜಲಸಂಧಿಯನ್ನು ದಾಟಿ ಬಂದಿದೆ. ಇನ್ನುಳಿದಂತ ಹೆಚ್ಚು ಕಡಿಮೆ 24 ಅಲ್ಲಿ ಸಿಕ್ಕಾಕೊಂಡಿದ್ದಾವೆ. ಅವುಗಳನ್ನು ಕೂಡ ಬಿಡಿಸುವಂತ ಕೆಲಸವನ್ನ ಮಾಡ್ತೀವಿ ಅಂತ ವಿದೇಶಾಂಗ ಇಲಾಖೆ ಹೇಳ್ತಾ ಇದೆ. ನೋಡ ಮುಂದೆ ಅದಕ್ಕೆ ಸಂಬಂಧಪಟ್ಟ ಬೆಳವಣಿಗೆ ಆಗಬಹುದು. ಇನ್ನು ಕರ್ನಾಟಕದ ಮಂಗಳೂರಿನ ಬಂದರಿಗೆ ಹೆಚ್ಚು ಕಡಿಮೆ 26,000 ಮೆಟ್ರಿಕ್ ಟನ್ ಗ್ಯಾಸ್ ಬರ್ತಾ ಇದೆ. ಈಗ ಕರ್ನಾಟಕದಲ್ಲಿ ಸ್ವಲ್ಪ ಮಟ್ಟಿಗೆ ಗ್ಯಾಸ್ ವಿಚಾರದಲ್ಲಿ ರಿಲೀಫ್ ಆಗಬಹುದು, ಆದರೆ ಸಂಪೂರ್ಣ ಪರಿಹಾರ ಅಲ್ಲ, ಒಂದು ತಾತ್ಕಾಲಿಕವಾದಂತಹ ಪರಿಣಾಮ. ಬಂಧುಗಳೇ, ಇನ್ನೊಂದು ವಿಚಾರಕ್ಕೆ ಹೋಗೋದಾದ್ರೆ, ಯುದ್ಧ ಅಂದಾಗ ಹಿಂದೆ ಕೇವಲ ಆ ರಾಷ್ಟ್ರಗಳ ಮೇಲೆ ಮಾತ್ರ ಪರಿಣಾಮ ಬೀರ್ತಾ ಇತ್ತು, ಆದರೆ ಇವತ್ತು ಇಡೀ ಜಗತ್ತಿನ ಮೇಲೆ ತಲ್ಲಣ. ಕಾರಣ ಹರ್ಮುಜ್ ಜಲಸಂಧಿ ಕ್ಲೋಸ್ ಆಗಿದೆ. ಪಾಕಿಸ್ತಾನದ ಪರಿಸ್ಥಿತಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಒಂದು ರೀತಿಯಲ್ಲಿ ಆರ್ಥಿಕ ಪರಿಸ್ಥಿತಿ, ತುರ್ತು ಪರಿಸ್ಥಿತಿ ಘೋಷಣೆ ಮಾಡದೇ ಇದ್ರೂ ಕೂಡ ಘೋಷಣೆ ಮಾಡಿದಂಥ ಸ್ಥಿತಿಯಲ್ಲಿದೆ. ಪೆಟ್ರೋಲ್ ರೇಟ್ ಎಲ್ಲವೂ ಕೂಡ ವಿಪರೀತ ಆಗಿ ಹೋಗ್ಬಿಟ್ಟಿದೆ. ಈಗ ಶ್ರೀಲಂಕಾದ ಪರಿಸ್ಥಿತಿ, ಶ್ರೀಲಂಕಾ ದಿವಾಳಿ ಆದಂಥ ರಾಷ್ಟ್ರ, ಹಿಂದೆ ನಿಧಾನಕ್ಕೆ ಸುಧಾರಿಸ್ಕೊಳ್ತಾ ಇದ್ರು, ಈಗ ಮತ್ತೆ ಅಂಥದ್ದೇ ಪರಿಸ್ಥಿತಿಗೆ ಬಂದು ತಲುಪಿಟ್ಟಿದ್ದಾರೆ. ಹೀಗಾಗಿ ಈಗ ಅಲ್ಲಿನ ಅಧ್ಯಕ್ಷರು ಘೋಷಣೆಯನ್ನು ಮಾಡಿದ್ದಾರೆ, ವಾರದಲ್ಲಿ 4 ದಿನ ಕೆಲಸ, ಇನ್ನುಳಿದಂಥ ದಿನ ಮನೆಯಲ್ಲೇ ಇರಬೇಕು ಅಂತೇಳಿ. ಹಾಗೆ ವಾರಕ್ಕೆ ಇಂತಿಷ್ಟೇ ಲೀಟರ್ ಪೆಟ್ರೋಲ್ ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಪಡಿತರ ಚೀಟಿ ತನ್ನಿ, ಇಂತಿಷ್ಟೇ ಪೆಟ್ರೋಲನ್ನು ಕೊಡೋದು, ಅದಕ್ಕಿಂತ ಜಾಸ್ತಿ ಕೊಡೋದಿಲ್ಲ. ಸಾಧ್ಯ ಆದರೆ ವರ್ಕ್ ಫ್ರಮ್ ಹೋಮ್, ಮನೆಯಿಂದಲೇ ಕೆಲಸವನ್ನ ಮಾಡಿ. ಪ್ರತಿ ವಾರ ಬುಧವಾರವೂ ಕೂಡ ಇದೀಗ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಹೀಗೆ ಯುದ್ಧ ಮುಂದುವರಿತಾರೆ. ಇನ್ನು ಯಾವ್ಯಾವ ರಾಷ್ಟ್ರಗಳು ಆರ್ಥಿಕವಾಗಿ ದಿವಾಳಿ ಆಗ್ತವೋ ಗೊತ್ತಿಲ್ಲ. ಒಟ್ಟಾರೆ ಬಂಧುಗಳೇ, ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.